ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತು 16ನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಅದರ ಜೊತೆಗೆ 17ನೇ ಕಂತಿನ ಹಣ ಕೂಡ ಈ ತಿಂಗಳಲ್ಲಿ ಬಿಡುಗಡೆ ಆಗಬೇಕು. ಅದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಮಾಹಿತಿ ಅಂತಂದರೆ, ಅನ್ನಭಾಗ್ಯ ಯೋಜನೆದು ಕೂಡ 5 ತಿಂಗಳಿಂದ ತುಂಬ ಜನಕ್ಕೆ ಬಂದಿಲ್ಲ ಸ್ನೇಹಿತರೆ. ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ. ಈಗ ವಿಷಯಕ್ಕೆ ಬರೋಣ. 16ನೇ ಕಂತಿನ ಹಣ ಹೋದ ತಿಂಗಳು ಡಿಸೆಂಬರ್ನಲ್ಲೇ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಬಿಡುಗಡೆ ಆಗಲಿಲ್ಲ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹೋದ ತಿಂಗಳಲ್ಲಿ ಏನೇನು ಘಟನೆಗಳು ನಡೀತು ಅಂತ ಅಂದ್ಬಿಟ್ಟು ಗೊತ್ತಿದೆ. CT ರವಿ ಅವ್ರಿಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಗಲಾಟೆಗಳಾಯಿತು. ಅದರಿಂದ ಹಣ ಬಿಡುಗಡೆಗೆ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಮೂಲಗಳಿಂದ. ಅದರ ಜೊತೆಗೆ ಅದು ಮುಗಿತಾ ಇದ್ದಂಗೆ ಕ್ರಿಸ್ಮಸ್ ಹಾಲಿಡೇಸ್ ಬಂತು. ಅದರಿಂದನೂ ಸ್ವಲ್ಪ ಡಿಲೇ ಆಯಿತು ಸ್ನೇಹಿತರೆ. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹೋದ ತಿಂಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಜನ ಮಹಿಳೆಯರನ್ನು ಕರೆಸಿಕೊಂಡು ವಿಧಾನಸೌಧಕ್ಕೆ ಒಂದು ಮೀಟಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಬಗ್ಗೆ, ಹಣದ ಟ್ರಾನ್ಸ್ಫರ್ ಬಗ್ಗೆ ತುಂಬ ತಿಂಗಳು ಡಿಲೇ ಆಗ್ತಾನೆ ಇದೆ. ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಧಿಕಾರಿಗಳನ್ನು ಕರೆಸಿ ಮತ್ತು ಅವ್ರ ಜೊತೆಯಲ್ಲೇ ಗೃಹಲಕ್ಷ್ಮಿಯರನ್ನು ಸ್ವಲ್ಪ ಜನನ ಕರೆಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ಸಭೆ ನಡೆಸಿದ್ರು ಸ್ನೇಹಿತರೆ. ಅದರಲ್ಲಿ ಏನೇನು ತೊಂದರೆ ಆಗ್ತಾ ಇದೆ, ಯಾಕೆ ಲೇಟ್ ಆಗ್ತಾ ಇದೆ ಅಂತ ಎಲ್ಲ ಚರ್ಚೆಗಳು ಮಾಡಿ ಈಗ ಒಂದು ಹಂತಕ್ಕೆ ಬಂದಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಈ ತಿಂಗಳಲ್ಲಿ ಯಾವ ಡೇಟಿಗೆ ಬರುತ್ತೆ ಅಂತಂದ್ಬಿಟ್ಟು ಎಲ್ಲ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದೀರಾ ಸ್ನೇಹಿತರೆ. ಯಾಕಂತಂದರೆ ಹೋದ ತಿಂಗಳು ಡಿಸೆಂಬರಲ್ಲೇ ಬರಬೇಕಾಗಿತ್ತೋ, ಇನ್ನೂ ಬಂದಿಲ್ಲ, ಎಲ್ಲರೂ ಕಾಯ್ತಾ ಇದ್ದೀರಾ. ಅದರ ಜೊತೆಗಿನ್ನ ಈ ತಿಂಗಳಲ್ಲೇ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೂಲಗಳ ಪ್ರಕಾರ ಈಗ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಜನವರಿ ಮೊದಲನೇ ವಾರದಲ್ಲಿ 16ನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಲ್ರೆಡಿ ಈಗ ಗುರುವಾರ, ನಾಳೆ ಶುಕ್ರವಾರ ಸ್ನೇಹಿತರೆ. ನೋಡಿ, 2 ದಿನದಲ್ಲಿ ಹಣ ಬಿಡುಗಡೆ ಆಗಬೇಕು. ಆಗಿಲ್ಲ ಅಂದರೆ ಮುಂದಿನ ವಾರದಲ್ಲಿ ಪಕ್ಕಾ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಮೂಲಗಳಿಂದ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಈಗ 2 ಭಾಗ ಮಾಡಿಕೊಂಡು 15 ಜಿಲ್ಲೆಗಳಿಗೆ ಒಂದು ದಿವಸ ಮತ್ತು 15 ಜಿಲ್ಲೆಗಳಿಗೆ ಇನ್ನೊಂದು ದಿವಸ ಹಾಕೋ ಥರ ಪ್ಲ್ಯಾನ್ ನಡೀತಾ ಇದೆ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಹಣವನ್ನು ಮತ್ತು ಸ್ನೇಹಿತರೆ 17ನೇ ಕಂತಿನ ಹಣ ಯಾವಾಗ ಬಿಡಬೇಕಂತ ಅಂದ್ಬಿಟ್ಟು ಕೂಡ ಚರ್ಚೆಗಳು ನಡೀತಾ ಇದೆ. ನೋಡಿ ಸ್ನೇಹಿತರೆ, ಅದ್ರ ಜೊತೆಯಲ್ಲೇ 17ನೇ ಕಂತಿನ ಹಣದ ಜೊತೆಯಲ್ಲೇ ಅನ್ನಭಾಗ್ಯ ಯೋಜನೆ ಹಣ ಇದೆಯಲ್ಲ, ಅದನ್ನು ಕೂಡ ಸೇರಿಸಿ ಒಟ್ಟಾಗಿ ಹಾಕಬೇಕು ಅಂತಂದ್ಬಿಟ್ಟು ಕೂಡ ಮೂಲಗಳಿಂದ ಚರ್ಚೆ ನಡೀತಾ ಇದೆ ಅಂತ ಮೂಲಗಳಿಂದ ತಿಳಿತಾ ಇದೆ ಸ್ನೇಹಿತರೆ. ಹಾಗೆ ಅನ್ನಭಾಗ್ಯ ಯೋಜನೆಯದು ಮತ್ತು 17ನೇ ಕಂತಿನ ಹಣ ಕೂಡ ಯಾವ ಡೇಟಿಗೆ ಬಿಡುಗಡೆ ಮಾಡಬೇಕಂತ ಅಂದ್ಬಿಟ್ಟು ಚರ್ಚೆ ನಡೀತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 17ನೇ ಕಂತಿನ ಹಣ ಮತ್ತು ಅನ್ನಭಾಗ್ಯ ಯೋಜನೆಯದು ಒಟ್ಟಾಗೆ ಹಾಕ್ತಾರೋ ಇಲ್ಲಾಂತಂದರೆ ಸಪ್ರೇಟಾಗಿ ಹಾಕ್ತಾರೋ ಕಾದು ನೋಡಬೇಕು. ಆದರೆ ಈ ತಿಂಗಳಲ್ಲೇ 17ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಸರ್ಕಾರದ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯದು ಕೂಡ ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಒಟ್ಟಾಗಿ ಈ ತಿಂಗಳಲ್ಲಿ ನಮಗೆ ಎಲ್ಲರಿಗೂ ಗೃಹಲಕ್ಷ್ಮಿಯರಿಗೆ 6,000ವರೆಗೂ ಹಣ ಬರಬೇಕಾಗುತ್ತೆ ಸ್ನೇಹಿತರೆ. 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ 4,000 ಮತ್ತು 2,000 ರೂಪಾಯಿವರೆಗೂ ಅನ್ನಭಾಗ್ಯದ್ದು ಕೂಡ ಸೇರಿ ಒಟ್ಟು 6,000ವರೆಗೆ ಈ ತಿಂಗಳು ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲರೂ ಈ ತಿಂಗಳಲ್ಲೇ ಬಿಡುಗಡೆ ಆಗಲಿ ಅಂತ ಎಲ್ಲ ಕಾಯ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇವತ್ತಿನ ವಿಷಯ ಇಷ್ಟು ಸ್ನೇಹಿತರೆ. ಯಾರಿಗೆಲ್ಲ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.